ನಮಸ್ಕಾರ. ನಾನು ನಿಮ್ಮ ನರೇಂದ್ರ ಕುಮಾರ್ ಕೋಟದ ವಿವೇಕ ಬಾಲಕಿಯರ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿನಿಯರು ಕೃಷಿ ಪಾಠದ ಒಂದು ವ್ಯವಸ್ಥೆ ಇದೆ. ವಿದ್ಯಾರ್ಥಿಗಳು ತಾವೇ ಖುದ್ದಾಗಿ ಸಸಿಗಳನ್ನು ನೆಟ್ಟು ಈ ಬಾರಿ ಬದನೆ ನೆಟ್ಟಿದ್ದಾರೆ. ಮೊದಲು ಬೆಂಡೆಕಾಯಿ ನೆಟ್ಟಿದ್ದರು. ನೋಡೋಣ ವಿದ್ಯಾರ್ಥಿಗಳು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಎಂಬುದನ್ನು ಮಾತನಾಡಿಸೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನಕ ಎಂಬಳ್ಳ. ನಾನು 9ನೇ ತರಗತಿ ಈ ವಿಭಾಗದಲ್ಲಿ ಓದುತ್ತಾ ಇದ್ದೇನೆ. ಮೊದಲನೇದಾಗಿ ಈ ಒಂದು ಜಾಗದಲ್ಲಿ ನಾವು ಬೆಂಡೆ ಕೃಷಿ ಆಗಿರಬಹುದು, ಬದನೆ ಕೃಷಿ ಆಗಿರಬಹುದು, ಯಾವುದನ್ನೇ ಮಾಡ್ತೇವೆ ಅಂತ ಹೇಳಿ ಅಂದ್ಕೊಂಡಿರಲಿಲ್ಲ. ನಮಗೆ ದೈಹಿಕ ಶಿಕ್ಷಕರಾಗಿರುವಂತಹ ಮಮತಾ ಮೇಡಮ್ ಮತ್ತು ವಿಜಯಲಕ್ಷ್ಮಿ ಮೇಡಮ್ ಅವರ ಒಂದು ನೇತೃತ್ವದಲ್ಲಿ ನಾವು ಇಲ್ಲಿ ಬೆಂಡೆ ಮತ್ತು ಬದನೆಯನ್ನು ಬೆಳೆದಿದ್ದೇವೆ. ಜೂನ್ನಲ್ಲಿ ಬೆಂಡೆ ಕೃಷಿಯನ್ನು ನಾವು ಮಾಡಿದ್ದೆವು. ಮೊದಲನೇದಾಗಿ ನಮಗೆ ಹಾರೆಯನ್ನು ಹಿಡಲಿಕ್ಕೂ ಸಹ ಗೊತ್ತಿರಲಿಲ್ಲ. ಅದನ್ನು ಕೂಡ ನಮಗೆ ಮೇಡಮ್ ಅವರು ತುಂಬ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ. ಇದರಿಂದಾಗಿ ನಾವು ತುಂಬ ಖುಷಿಯಾಗಿ ಮನೆಯಲ್ಲೂ ಕೂಡ ಬೆಂಡೆ, ಬದನೆ ಇತ್ಯಾದಿ ಸಸ್ಯಗಳನ್ನು ನಾವು ಮನೆಯಲ್ಲೂ ಕೂಡ ಬೆಳೆಸಿದ್ದೇವೆ. ಬೆಂಡೆಯಲ್ಲಿ ಸಾಧಾರಣ 5,000ದವರೆಗೆ ನಮಗೆ ಹಣ ದೊರೆತಿದೆ. ನಾವು ಇಲ್ಲಿ ಬೆಳೆದ ಬೆಳೆಯನ್ನು ಅಕ್ಷರ ದಾಸೋಹಕ್ಕೆ ಕೊಡುವುದಿಲ್ಲ, ಬದಲಾಗಿ ಇದನ್ನು ಮಾರಾಟ ಮಾಡಿ ಆ ಹಣವನ್ನು ಎಲ್ಲ ತರಗತಿಯವರಿಗೆ ಹಂಚ್ತಾ ಇದ್ದಾರೆ. ಒಂದೊಂದು ತರಗತಿಗೆ 750 ರೂಪಾಯಿವರೆಗೆ ಸಿಕ್ಕಿದೆ. ನಂತರ ಅಕ್ಟೋಬರ್ ಮೇಲೆ ನಾವು ಬದನೆ ಕೃಷಿಯನ್ನು ಮಾಡಿದ್ದೇವೆ. ಹಾಗೆ ಇಲ್ಲಿ ಬೆಳೆದಂತಹ ಬೆಂಡೆಯನ್ನು ತೆಗೆದು ನಂತರ ಬದನೆ ಗಿಡವನ್ನು ನೆಟ್ಟು ಬೆಳೆಸಿದ್ದೇವೆ. ಈಗ ಇದುವರೆಗೆ 3,000 ತನಕ ಬದನೆಯಲ್ಲಿ ಬಂದಿದೆ. ಮುಂದೆ ಇನ್ನೂ 7,000 8,000 ಬರುವ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಈ ಹಣವನ್ನು ನಾವು ಯಾರಿಗೂ ಎಲ್ಲ ಕ್ಲಾಸ್ಗಳಿಗೆ ಹಂಚ್ತಾ ಇದ್ದೇವೆ. ಇದನ್ನು ಅಕ್ಷರ ದಾಸೋಹಕ್ಕಾಗಲಿ ಅಥವಾ ಶಾಲೆಯ ಬಳಕೆಗಾಗಲಿ ನಾವು ಉಪಯೋಗಿಸ್ತಾ ಇಲ್ಲ. ಈ ಹಣವನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ಹಂಚ್ತಾ ಇದ್ದೇವೆ. ಇಲ್ಲಿ ಸಾಧಾರಣ 30 ಏರಿಯಾಗಳಿವೆ. ಇಲ್ಲಿ ನಮ್ಮ ತರಗತಿಯಲ್ಲಿ ಒಂದೊಂದು ತರಗತಿಯಲ್ಲಿ ಶಾಂತಿ, ಕಾಂತಿ, ಸ್ಫೂರ್ತಿ, ಕೀರ್ತಿ ಹೀಗೆ 4 ಬ್ಯಾಚ್ಗಳಿವೆ. ಒಂದೊಂದು ಬ್ಯಾಚ್ಗೆ ಒಂದೊಂದು ಏರಿಯಾವನ್ನು ಕೊಡಲಾಗಿದೆ. ನಾವು ಬೆಳಿಗ್ಗೆ ಬೇಗ ಬಂದು ಈ ಗಿಡಗಳಿಗೆ ನೀರನ್ನು ಹಾಕ್ತೇವೆ. ನಂತರ ಸಂಜೆ ಶಾಲೆ ಬಿಟ್ಟ ಮೇಲೂ ಕೂಡ ನೀರನ್ನು ಹಾಕ್ತೇವೆ. ಮಧ್ಯಾಹ್ನ ನಾವು ಊಟ ಮಾಡಿ ಬಂದಮೇಲೆ ಅವುಗಳಿಗೂ ಕೂಡ ಊಟ ಅಂದರೆ ನೀರನ್ನು ಹಾಕ್ತೇವೆ. ನಾವು ಇದಕ್ಕೆ ಯಾವುದೇ ರೀತಿಯಾದ ರಾಸಾಯನಿಕ ಗೊಬ್ಬರವನ್ನು ಬಳಸಲಿಲ್ಲ. ಬದಲಾಗಿ ನಮ್ಮ ಶಾಲೆಯ ಅಂಗಳದಲ್ಲಿ ಬಿದ್ದಿರುವಂತಹ ಎಲೆಗಳಾಗಿರಬಹುದು, ಹೂಗಳಾಗಿರಬಹುದು ಇತ್ಯಾದಿಗಳನ್ನು ಸ್ವಚ್ಛ ಮಾಡಿ ಅಲ್ಲಿ ಸ್ವಚ್ಛವೂ ಆಗ್ತದೆ, ಇಲ್ಲಿ ಗೊಬ್ಬರವೂ ಸಿಗುತ್ತದೆ. ಹಾಗೆ ಆ ಎಲೆಗಳನ್ನು, ಹೂಗಳನ್ನೆಲ್ಲ ಒಂದು ಕಡೆ ಹಾಕಿ ಅದಕ್ಕೆ ನೀರು ಹಾಕಿ ಅದನ್ನು ಕೊಳೆಸಿ ಆ ಗೊಬ್ಬರದಿಂದ ಹಿಡಿದು ಎಲ್ಲ ಕೆಲಸವನ್ನು ನಾವೇ ಮಾಡಿದ್ದೇವೆ ಅನ್ನುವ ಹೆಮ್ಮೆ ನಮಗಿದೆ. ಯಾವುದೇ ರೀತಿಯಾದ ರಾಸಾಯನಿಕ ಗೊಬ್ಬರವನ್ನು ಬಳಸದೆ ಸಾವಯವವಾಗಿ ನಾವು ಬದನೆಯನ್ನು ಬೆಳೆದಿದ್ದೇವೆ ಅಂತ ಹೇಳ್ತೇನೆ ನಾನು. ಇದರಿಂದಾಗಿ ನಮಗೆ ತುಂಬ ಸಂತೋಷ ಆಗಿದೆ. ಬರೀ ಕಲಿಕೆ ಮಾತ್ರ ಅಲ್ಲ, ನಮ್ಮ ಶಾಲೆಯಲ್ಲಿ ಇತ್ಯಾದಿ ಪಠ್ಯೇತರ ಚಟುವಟಿಕೆಗಳು ಕೂಡ ನಮ್ಮ ಶಾಲೆಯಲ್ಲಿ ನಡೆದಿದೆ ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ನೀಡುತ್ತಿದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭೂಮಿಕಾ. ನಾನು 9ನೇ ತರಗತಿ ಎ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಇವಾಗಿನ ಕಾಲದ ಮಕ್ಕಳಿಗೆ ಯಾವುದೇ ರೀತಿಯ ತರಕಾರಿಗಳ ಪರಿಚಯವಿಲ್ಲ. ನಮ್ಮ ಶಾಲೆಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡುವುದರಿಂದ ನಮಗೆ ಹಲವಾರು ತರಕಾರಿಗಳ ಪರಿಚಯವಾಯಿತು. ನಾವಿವಾಗ ಬೆಳೆದಿರುವಂಥದ್ದು ತೊಂಡೆಯನ್ನು ಬೆಳೆದಿದ್ದೇವೆ. ಒಟ್ಟಲ್ಲಿ ಈ ವಿದ್ಯಾರ್ಥಿಗಳಿಗೆ ಒಂದು ಕೃಷಿಯಲ್ಲಿ ಪ್ರೀತಿಯನ್ನು ಹುಟ್ಟಿಸಿದಂಥ ವಿವೇಕ ಬಾಲಕಿಯರ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಂಥ ವೆಂಕಟೇಶ್ ಉಡುಪರಿಗೆ ಮತ್ತೆಲ್ಲ ಶಿಕ್ಷಕ ಬಂಧುಗಳಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೀವಿ. ನಮಸ್ಕಾರ.